ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಯಾವ ರೀತಿಯಲ್ಲಿ ಇರಲಿದೆ, ಯಾವ ರೀತಿಯಲ್ಲಿ ನಾವು ಬರಬಹುದಾದ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಗುರು ಅಸ್ತ ಗುರು ಮೌಢ್ಯ ಇರುವುದರಿಂದ ನಮಗೆ ಜೀವನದಲ್ಲಿ ಆಗಬಹುದಾದ ವ್ಯತ್ಯಾಸಗಳೇನು, ವಿದ್ಯಾರ್ಥಿಗಳಿಗೆ ಯಾವ ಥರದ ಪರಿಣಾಮ ಇದೆ, ವಿವಾಹಾರ್ಥಿಗಳಿಗೆ ಯಾವ ಥರ ಪರಿಣಾಮ ಇದೆ, ವಿವಾಹ ಆದವರಿಗೆ ಯಾವ ಥರ ಪರಿಣಾಮ ಇದೆ, ಸಂತಾನಾಕಾಂಕ್ಷಿಗಳಿಗೆ ಯಾವ ಥರದ ಅನುಕೂಲಗಳಾಗುತ್ತೆ ಅಥವಾ ತೊಂದರೆ ಆಗುತ್ತಾ ಅನ್ನೋದನ್ನೆಲ್ಲ ನಾನು ಹೇಳ್ತಾ ಬರ್ತೇನೆ. ಕಾರಣ ಗುರು ಸಂತಾನಕಾರಕ, ವಿದ್ಯಾಭ್ಯಾಸಕ್ಕೆ ಬೇಕು, ಅವನ ಬಲ ಬೇಕು, ಸಂತಾನಕ್ಕೆ ಬೇಕು, ಜೊತೆಗೆ ವಿವಾಹಕ್ಕೆ ಬೇಕು, ಎಲ್ಲರಿಗೂ ಬೇಕಾಗಿರುವಂತಹದ್ದು ಗುರುಬಲ. ನಾವು ಗುರುಬಲ ನೋಡ್ತೇವೆ. ಗುರುಬಲ ಇಲ್ಲ ಅಂತ ಅದು ಯಾವ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಇತ್ತೀಚಿನ ಕಾಲಗಳಲ್ಲಿ ಛತ್ರ ಸರಿ ಇದ್ರೆ ಸಾಕು, ಛತ್ರ ಸಿಕ್ಕರೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೇವೆ. ಆದರೆ ಅದಕ್ಕೂ ನಮಗೆ ಗುರುಬಲ ಇಲ್ಲ ಅಂತ ಆದಾಗ ಇದ್ಯಾವುದು ಮಾಡಲಿಕ್ಕೆ ಬರೋಲ್ಲ, ಯಾವ ಶುಭ ಕಾರ್ಯಕ್ಕೂ ಕೂಡ ಸೀಮಿತ ಬರೋಲ್ಲ. ಆದರೆ ನಾವು ತಿಳಿಸುವಂತಹದ್ದು ನಮ್ಮ ಕರ್ತವ್ಯ. ಜೊತೆಗೆ ತಿಳ್ಕೊಂಡು ಕೆಲವರು ಆಚರಣೆ ಮಾಡ್ತಾ ಇದ್ದೀರಿ, ಆದ್ದರಿಂದ ತಿಳಿಸುವ ಕೆಲವು ಪ್ರಯತ್ನವನ್ನು ನಾವು ಮಾಡ್ತೇವೆ. ವೃಷಭ ರಾಶಿಯವರಿಗೆ ಗುರು ಅಸ್ತ ಆಗಿರೋದರಿಂದ, ಅಂದರೆ ಈ ತಿಂಗಳು ಮೇ ತಿಂಗಳಲ್ಲಿ ಗುರು ಅಸ್ತ ಬರುತ್ತೆ, 9ರಿಂದ ಗುರು ಅಸ್ತ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಸಂತಾನಾಕಾಂಕ್ಷಿಗಳು ಎಲ್ಲರೂ ಕೂಡ ಹೆಚ್ಚಿನ ಗುರುಬಲವನ್ನು ಹೆಚ್ಚಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಕಾರಣ ಗುರುಬಲ ಇಲ್ಲ ಅಂತ ಆದರೆ, ಗುರುವಿನ ಆಶೀರ್ವಾದ ಇಲ್ಲ ಅಂತ ಆದರೆ, ಅಷ್ಟಮಾಧಿಪತಿ ಆಗಿರೋದ್ರಿಂದ ಗುರು ವೃಷಭ ರಾಶಿಯಿಂದ ಅಷ್ಟಮಾಧಿಪತಿ ಹೌದು, ಜೊತೆಗೆ ಲಾಭಾಧಿಪತಿ ಹೌದು. ಅಷ್ಟಮಾಧಿಪತಿ ಆಗಿರೋದ್ರಿಂದ ನಮ್ಮ ಗುರುಮಟ್ಟದ ಗುರುಗಳ ಅವಕೃಪೆಗೆ ಪಾತ್ರರಾಗುವಂತಹದ್ದು, ಜೊತೆಗೆ ನಾವು ಎಲ್ಲೋ ಒಂದು ಕಡೆಯಲ್ಲಿ ಅವಮಾನಕ್ಕೆ ಗುರಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಗುರು ಮೌಢ್ಯ, ಗುರುಬಲ ಇಲ್ಲದೇ ಇರುವಂತಹದ್ದು. ನಾವು ತಪ್ಪು ಮಾಡಿದಾಗ ತಿದ್ದುವಂಥವರ ಬಲವೇ ಇಲ್ಲ ಅಂತ ಆದಾಗ ಆ ತಪ್ಪು ಎಲ್ಲರಿಗೂ ಕಾಣಿಸುತ್ತೆ, ತಿದ್ದಿದ್ರೆ ಕಾಣಿಸೋಲ್ಲ. ಹಾಗಾಗಿ ಗುರುಗಳ ವಿಶೇಷವಾದ ಅನುಗ್ರಹ ನಾವು ಪಡೆದುಕೊಳ್ಳಬೇಕು. ಜೊತೆಯಲ್ಲಿ ಲಾಭಾಧಿಪತಿ ಗುರು ಆಗಿರೋದ್ರಿಂದ ನಾವು ಸಂಪಾದನೆ ಮಾಡಿದ ಹಣ ಅದು ಇನ್ನೆಲ್ಲಿಗೋ ಹೋಗುವಂತಹದ್ದು. ಜೊತೆಗೆ ಎಷ್ಟೇ ಕಷ್ಟಪಟ್ಟರೂ ನಮ್ಮನ್ನು ಯಾರು ಗುರುತಿಸದೇ ಇರುವಂತಹದ್ದು. ನಾವು ಕಷ್ಟಪಡ್ತೇವೆ, ಆದರೆ ಏನು ಮಾಡಿದ್ದಿ ಅಂತ ಕೇಳೋರೇ ಹೆಚ್ಚಾಗಿರ್ತಾರೆ. ಮಾಡದೇ ಇದ್ದವರು ಚೆನ್ನಾಗಿರ್ತಾರೆ, ಮಾಡ್ತಾ ಇದ್ದವರು ಕಷ್ಟಪಡ್ತಾನೆ ಇರ್ತಾರೆ. ಆದರೂ ಗುರುಬಲ ಬಂದಾಗ ನಿಮ್ಮ ಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ. ಅಲ್ಲಿಯವರೆಗೂ ನಾವು ಕಾಯಬೇಕಾಗುತ್ತೆ. ಇನ್ನು ವೃಷಭ ರಾಶಿಯಿಂದ 4ನೇ ಮನೆಯ ರವಿ ಸಂಚಾರ ವ್ಯಯದಲ್ಲಿ ಕೆಲವು ದಿವಸ, ಲಗ್ನದಲ್ಲಿ ಕೆಲವು ದಿವಸ ಇರುತ್ತೆ. ಆದ್ದರಿಂದ ತಾಯಿಯ ಆರೋಗ್ಯ ಮತ್ತು ಭೂ ವಿವಾದ ಸೃಷ್ಟಿಯಾಗುವಂತಹದ್ದು, ಭೂಮಿಗೆ ಸಂಬಂಧಪಟ್ಟಂತಹ ಆಲೋಚನೆಗಳು ಬರುತ್ತೆ. ಆದರೆ ಒಳ್ಳೆಯ ಭೂಮಿ ಸಿಗದೆ ಹೋಗುವಂತಹದ್ದು, ಅಥವಾ ಈ ಭೂಮಿಯ ಮೇಲೆ ಏನಾದರೂ ಕೇಸುಗಳು ಬರುವಂತಹದ್ದು, ಅಥವಾ ನಮ್ಮ ಭೂಮಿಯನ್ನು ಬೇರೆಯವರು ಕಬ್ಜಾ ಮಾಡುವಂತಹದ್ದು, ಈ ಥರದ ಒಂದು ಯೋಗಗಳು ಕೂಡ ಇದ್ದಾವೆ. ಹಾಗಾಗಿ ನಿಮ್ಮ ಭೂಮಿ ಪತ್ರಗಳನ್ನು ಸರಿಪಡಿಸಿಕೊಳ್ಳುವಂತಹದ್ದು, ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು ಮಾಡಿ ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಸಂತಾನಾಕಾಂಕ್ಷಿಗಳು ವೃಷಭ ರಾಶಿಯವರು, ಪಂಚಮಾಧಿಪತಿ ಆಗಿರತಕ್ಕಂತಹ ಬುಧ ಲಾಭದ ಸಂಚಾರ ಮತ್ತು ಪಾಪಗ್ರಹರ ದೃಷ್ಟಿ ಲಗ್ನಕ್ಕೆ ಇರುವುದರಿಂದ ಸಂತಾನದ ವಿಷಯದ ಬಗ್ಗೆ ನೋಡುವಾಗ ಅನುಕೂಲಗಳು ಇದ್ದಾವೆ. ಆದರೆ ಪಾಪಗ್ರಹನ ದೃಷ್ಟಿಯೂ ಇರೋದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ಅದು ದೇಹದ ಪ್ರಕೃತಿಯಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಸಾಧ್ಯತೆ. ಕುಜನ ದೃಷ್ಟಿ ಲಗ್ನಕ್ಕೆ ಇರುವಂತಹದ್ದು, ಮತ್ತು ಪಂಚಮಾಧಿಪತಿಯಾದ ಬುಧ ನೀಚದಲ್ಲಿರುವುದರಿಂದ ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಬೆಳವಣಿಗೆ ಸರಿಯಾಗಿ ಆಗದೇ ಇರುವಂತಹದ್ದು, ಅಥವಾ ಗರ್ಭವೇ ಕೂಡದೇ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ದಿವಸ ತಗೊಳ್ಳುತ್ತೆ. ಅಂದರೆ ಅದು ಮುಂದಕ್ಕೆ ಹೋಗಬಹುದು, ಆದರೆ ಯಾವುದೇ ಥರದ ಆಲೋಚನೆ ಮಾಡೋದು ಬೇಡ. ಮುಂದಕ್ಕೆ ದೇವರು ಖಂಡಿತ ದಯಪಾಲಿಸ್ತಾನೆ. ಇನ್ನು ವಿವಾಹಾರ್ಥಿಗಳು, ವಿವಾಹ ಆಗಬೇಕು ಅಂತ ಆಲೋಚನೆ ಇರುವಂತಹ ವ್ಯಕ್ತಿಗಳಿಗೆ ಖಂಡಿತ ವಿವಾಹದ ಸಮಯ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಈ ಕುಜ ಲಾಭದಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ವಿವಾಹಾರ್ಥಿಗಳು ವಿವಾಹ ಆಗಬಹುದು. ಆದರೆ ಗುರುಮೌಢ್ಯ ಇರುವುದರಿಂದ ಅದು ಸ್ವಲ್ಪ ತಡೆ ಬರುತ್ತೆ, ಅಥವಾ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಇದ್ದಾವೆ, ಅಥವಾ ಸಂಬಂಧವನ್ನು ನೋಡುವಂತಹ ಕೆಲಸವನ್ನು ಈ ಸಮಯದಲ್ಲಿ ಮಾಡಬಹುದು. ಆದರೆ ಶುಕ್ರ ವ್ಯಯದಲ್ಲಿರುವುದರಿಂದ ಸದನ ಅನ್ನುವಂತಹ ಫಲ ಇದೆ. ಅಂದರೆ ಒಳ್ಳೆಯ ಕಡೆಯಿಂದ ಒಳ್ಳೆಯ ಹುಡುಗಿ ನಮಗೆ ಹೆಂಡತಿಯಾಗಿ ಬರುವಂತಹ ಸಾಧ್ಯತೆಗಳೆಲ್ಲ ಕಾಣಿಸ್ತಾ ಇದೆ. ಆದರೆ ಈ 9ನೇ ಮನೆಯಲ್ಲಿ ಚಂದ್ರ ಇರೋದು ಅದು ಬಾಧೆ ಹೌದು. ಆದರೆ ತೃತೀಯಾಧಿಪತಿ ಆಗಿರೋದ್ರಿಂದ ಮನೆಯಲ್ಲಿ ಸಹೋದರರಿಂದ ಅಥವಾ ಅತ್ತೆ, ಸೋದರ ಮಾವ ಈ ಒಂದು ರಿಲೇಷನ್ನಲ್ಲಿ
ನಮಗೆ ಅಥವಾ ಚಿಕ್ಕಮ್ಮ ಚಿಕ್ಕಪ್ಪ ಇದರಿಂದಾಗಿ ಒಂದು ಸ್ವಲ್ಪ ಕಿರಿಕಿರಿ ಆಗುವಂತಹದ್ದು ಅಥವಾ ಗಲಾಟೆ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಸ್ವಲ್ಪ ಜಾಗ್ರತೆ ಮಾಡಿ. ಅಥವಾ ಅವರ ಆರೋಗ್ಯದಲ್ಲಿಯೂ ಕೂಡ ಏನಾದರೂ ಏರುಪೇರು ಆಗಬಹುದು. ಆದ್ದರಿಂದ ಅವರಿಗೆ ಆ ಥರ ಒಂದು ವೇಳೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಕಂಡು ಬಂದರೆ ಅವರಿಗೆ ತಿಳಿಸಿ. ಹಾಗಾಗಿ ಅವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳಬಹುದು. ಇನ್ನು ಕರ್ಮದಲ್ಲಿ ಶನಿಯ ಒಂದು ಯೋಗ ಇರೋದರಿಂದ ಕೆಲಸದಲ್ಲಿ ಏರುಪೇರಾಗುವಂತಹದ್ದು, ಕೆಲಸ ಹೋಗುವಂತಹದ್ದು. ಯಾಕೆ ಸ್ವತಃ ಶಶಮಹಾಯೋಗ ಇದೆ, ಆದರೆ ಗುರು ಮೌಢ್ಯ ಇರೋದರಿಂದ ನಾವು ಮಾಡುವಂತಹ ಕೆಲಸ ಅವರಿಗೆ ಸರಿ ಹೋಗದೇ ಇರುವಂತಹದ್ದು ಅಥವಾ ಅವರಿಗೆ ಇಷ್ಟ ಆಗದೇ ಇರುವಂತಹದ್ದು, ಈ ಒಂದು ಸಮಸ್ಯೆಯನ್ನು ಈ ತಿಂಗಳು ಎದುರಿಸಬೇಕಾಗತ್ತೆ. ಆದ್ದರಿಂದ ನೀವು ಯಾವುದೇ ಒಂದು ಕೆಲಸ ಮಾಡುವಾಗ ನಿಮಗೆ ಇಷ್ಟ ಆಗುವ ಹಾಗೆ ಒಂದು, ಜೊತೆಗೆ ಬೇರೆಯವರಿಗೂ ಇಷ್ಟ ಆಗುತ್ತಾ ಅನ್ನೋದನ್ನು ವಿಚಾರ ಮಾಡಿಕೊಂಡು ನೀವು ಕೆಲಸವನ್ನು ಮಾಡ್ತಾ ಬನ್ನಿ. ಖಂಡಿತ ದೇವರ ಅನುಗ್ರಹ ಸಿಕ್ಕಿ ಅನುಕೂಲಗಳಾಗ್ತಾ ಬರುತ್ತೆ. ಇನ್ನು ಲಾಭದಲ್ಲಿ ಕುಜಬುಧರ ಯೋಗ ಇರೋದರಿಂದ ಈ ಸಂಪತ್ತನ್ನು ಕಳ್ಕೊಳ್ಳುವಂತಹದ್ದು, ಸಂಪತ್ತನ್ನು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ಹತ್ತಿರ ಬಂದು ಯಾರಾದರೂ ಸಂಪತ್ತನ್ನು ಕೇಳುವಂಥದ್ದು, ಸಾಲ ಅಂತ ನಾವು ಕೊಟ್ಟರೆ ಆವಾಗ ಎಲ್ಲವೂ ಕೂಡ ಕಳ್ಕೊಳ್ಬೇಕಾಗತ್ತೆ. ಆದ್ದರಿಂದ ಯಾರಿಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನು ಕೂಡ ವಿಚಾರ ಮಾಡಿದರೆ ಬಹಳ ಒಳ್ಳೆಯದು. ಆದರೆ ವೇದದಲ್ಲಿ ರವಿ ಗುರುಗಳ ಯೋಗ ಇರೋದರಿಂದ ಶುಕ್ರನ ಒಂದು ಯೋಗ, ಆದರೆ ಈ ಒಂದು ವೃಷಭ ಸಂಕ್ರಮಣ ಆಗುತ್ತೆ. ವೃಷಭ ಸಂಕ್ರಮಣ ಆದಾಗ ಪಾಪೇ ಲಗ್ನಗತೆ ಪರಾಜಯ ಶಿರೋರುಕ ದುಃಖ ದುಷ್ಕೀರ್ತಯ ಅಂತ ಹೇಳುವಂತಹ ಲಕ್ಷಣ. ದುಃಖ ಯದ್ವಿಷಯಕ ದುಃಖ ಅಂತ ಹೇಳಿದ್ರೆ ತಾಯಿಯ ವಿಷಯದಲ್ಲಿ ದುಃಖ ಆಗುವಂತಹದ್ದು ಅಥವಾ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಈ ರೀತಿಯಲ್ಲಿ ಸಾಧ್ಯತೆಗಳಿದೆ. ಆದ್ದರಿಂದ ಗುರುವಿನ ಬದಲಾವಣೆಯೂ ಆಗಲಿಕ್ಕಿದೆ. ಆದರೆ ಲಗ್ನಕ್ಕೆ ಗುರು ಬರ್ತಾನೆ, ವೇದದಲ್ಲಿರುವಂತಹ ಗುರು ಲಗ್ನಕ್ಕೆ ಬರ್ತಾನೆ, ಅದು ಮೌಢ್ಯಾವಸ್ಥೆಯಲ್ಲೇ ಬರ್ತಾನೆ. ಆದ್ದರಿಂದ ಅದೃಷ್ಟವನ್ನ ದಾರಿಯಲ್ಲಿ ಹೋಗುವ ಅದೃಷ್ಟವನ್ನ ದುರಾದೃಷ್ಟವನ್ನ ದಾರಿಯಲ್ಲಿ ಹೋಗುವಂತಹ ದುರಾದೃಷ್ಟವನ್ನ ಮನೆಗೆ ಕರೆದುಕೊಂಡ ಹಾಗೆ ಆಗುತ್ತೆ. ಆದ್ರಿಂದ ಅದನ್ನ ಮನೆಗೆ ತೆಗೆದುಕೊಳ್ಳುವಾಗ ಅದೃಷ್ಟವಾಗಿ ಮಾರ್ಪಾಟು ಮಾಡಿಕೊಳ್ಳಬೇಕು ಅಂತಂದ್ರೆ ವಿಶೇಷವಾಗಿ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ, ಅದರಲ್ಲಿಯೂ ಕೂಡ ಶನೈಶ್ವರ ಕೃತವಾದಂತಹ ನರಸಿಂಹ ಸ್ತೋತ್ರ ಇದೆ. ಆ ನರಸಿಂಹ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ. ಆಯಿತು ಅಂತ ಆದರೆ ಹೇಗೂ ಮೇ ತಿಂಗಳು ರಜಗಳ ಕಾಲ, ಆ ಸಂದರ್ಭದಲ್ಲಿ ಸೋದೆಯ ವಾದಿರಾಜರ ದರ್ಶನವನ್ನು ಮಾಡುವಂತಹದ್ದು ಅಥವಾ ಮಂತ್ರಾಲಯ ಪ್ರಭುಗಳ ರಾಯರ ದರ್ಶನವನ್ನು ನಡೆಸುವಂತಹದ್ದು, ಹೀಗೆ ಗುರುಗಳ ದರ್ಶನವನ್ನು ಮಾಡ್ತಾ ಗುರುಗಳ ಪಾದೋದಕವನ್ನು ಶಿರದಲ್ಲಿ ಧಾರಣೆ ಮಾಡ್ತಾ ಬರಬಹುದಾದ ದುರಾದೃಷ್ಟವನ್ನ ತಡೆದು ಅದನ್ನು ಅದೃಷ್ಟವನ್ನಾಗಿ ಮಾರ್ಪಾಟು ಮಾಡಿಕೊಳ್ಳಿ. ಖಂಡಿತ ಅನುಕೂಲವಾಗ್ತಾ ಬರುತ್ತೆ. ಇನ್ನು ಈ ವೃಷಭ ರಾಶಿಯವರಿಗೆ ಈ ಹೊಸದಾಗಿರ್ತಕ್ಕಂತಹ ಕೆಲಸ ಅಥವಾ ಮಾಡ್ತಾ ಇರುವಂತಹ ಕೆಲಸ ಇದೆಲ್ಲ ಹೇಗಿದೆ ಅಂತ ವಿಚಾರ ಮಾಡುವಾಗ ನಮಗೆ ದೇವತಾನುಗ್ರಹಗಳು, ಜೊತೆಗೆ ನಾನು ಆಗಲೇ ಹೇಳಿದೆ ಶಶಮಹಾಯೋಗ ಇದೆ. ಶಶಮಹಾಯೋಗ ಇರುವುದರಿಂದ ಅನುಕೂಲಗಳಿದೆ. ಆದರೆ ಗುರುಬಲ ಕಡಿಮೆ ಇರುವ ಕಾರಣ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳೂ ಕೂಡ ಇದ್ದಾವೆ. ಅದರ ಬಗ್ಗೆ ಗಮನ ಹರಿಸುವಂತಹದ್ದು, ಅದರಿಂದ ಅನುಕೂಲ ಆಗ್ತಾ ಬರುತ್ತೆ. ಆದರೆ ಕುಟುಂಬಾಧಿಪತಿಯಾದಂತಹ ಬುಧ ಕರ್ಮಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಇದ್ದು ಪಾಪಗ್ರಹರ ಯೋಗ ನೀಚ ಸ್ಥಿತಿ ಇರೋದರಿಂದ ಕುಟುಂಬದಲ್ಲೊಂದಿಷ್ಟು ಕಲಹಗಳು ಕೂಡ ಬರುವ ಸಾಧ್ಯತೆ ಇದೆ. ಆದ್ದರಿಂದ ವೃಷಭ ರಾಶಿಯವರು ಕುಟುಂಬದ ಕುಲದೇವರನ್ನ ಪ್ರಾರ್ಥನೆ ಮಾಡುವಂತಹದ್ದು, ಕುಲದೇವಿಯನ್ನ ಪ್ರಾರ್ಥನೆ ನಡೆಸುವಂತಹದ್ದು, ಅದನ್ನು ಮಾಡುವುದರಿಂದ ಕುಲ ಕ್ಷೇಮವನ್ನು ನೀವು ನೋಡಿದ ಹಾಗೆ ಆಗುತ್ತೆ. ಹಾಗಾಗಿ ಒಟ್ಟಾರೆ ವೃಷಭ ರಾಶಿಯವರಿಗೆ ನಾನು ಹಿಂದೆ ತಿಳಿಸಿದ ಹಾಗೆ ಗುರುಬಲ, ಗುರುವಿನ ಮೌಢ್ಯ ಇದ್ದರೂ ಕೂಡ ನಮಗೆ ಗುರುವಿನನ್ನ ವಿಶೇಷವಾದ ಪ್ರಾರ್ಥನೆ ಅಥವಾ ಯಾತ್ರೆಗೆ ಹೋಗುವಂತಹದ್ದು, ಗುರುಗಳ ದರ್ಶನ ನಡೆಸುವಂತಹದ್ದು ಅದನ್ನೆಲ್ಲ ಮಾಡ್ತಾ ಬಂದಾಗ ನಮಗೆ ಬಹಳಷ್ಟು ಅನುಕೂಲವಾಗುತ್ತೆ. ಇನ್ನಷ್ಟು ಬರಬಹುದಾದ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.